ಸಾಕ್ಷಾತ್ ಸರಸ್ವತಿ ಪುತ್ರ. ನಿಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇರ್ಬೇಕಲ್ಲ ಸರ್, ಒಂದೇ ಒಂದು ರೀಲ್ ಮಾಡೋಣ. ಬೇಬಿ ಅಕ್ಕ ನಮ್ಮ ಕಥಾನಾಯಕಿ, ಇವ್ರಿಗೆ ರೀಲ್ಸ್ ಮಾಡೋ ಹುಚ್ಚು. ಬೇಕು ನಾಯಿ ಕತ್ತೆಗಳ ಜೊತೆಯಲ್ಲೂ ರೀಲ್ಸ್ ಮಾಡಿದ್ದಾರೆ, ಆದ್ರೆ ಫಾಲೋಯರ್ಸ್ ಬರ್ತಾ ಇಲ್ಲ, ಲೈಕ್ಸ್ ಸಿಗ್ತಾ ಇಲ್ಲ. ಹಳ್ಳಿ ಮೇಷ್ಟ್ರೆ ಯಾರು ಬಂದಿದ್ದಾರೆ ನೋಡಿ. ಇವರೇ ಚಮಯ್ಯ ಮಾಸ್ತರು, ನಮ್ಮ ಕಥಾನಾಯಕ. ನಾಗರಾಹು ಕಾಲದವರು. ಸ್ಮಾರ್ಟ್ ಫೋನ್ ಯುಗದಲ್ಲೂ ಕೀಪ್ಯಾಡ್ ಫೋನ್ ಹೊತ್ಕೊಂಡು ಕೂತಿರ್ತಾರೆ ಇವರು ಕನ್ನಡಾಭಿಮಾನಿ, ಪರಿಸರವಾದಿ, ಆಚಾರ ವಿಚಾರ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಆದರೆ ಇವರು ಇಡೀ ದಿನ ನೈಟಿ ಹಾಕೊಂಡು ರೀಲ್ಸ್ ಮಾಡೋರು. ಇವ್ರನ್ನ ಬದಲಾವಣೆ ಮಾಡಬೇಕು ಅಂತ ಮೇಷ್ಟ್ರು ಹರಸಾಹಸ ಮಾಡ್ತಾ ಇದ್ದಾರೆ, ಯಾವುದು ಫಲಿಸಿಲ್ಲ. MSN ಸರ್, ಎಷ್ಟೊತ್ತಾಯ್ತು ನೀವು ಬಂದು? ಅಲ್ವೇ ಬಾಗ್ಲಲ್ಲಿ ನಿಲ್ಸಿದ್ಯಲ್ಲೇ? ಅವ್ರು ಬರೋದು ಇದ್ದಿದ್ದೆ ನೋಡಿ ಸರ್. ನನ್ ಗಂಡಂಗೆ ನಾನು ಅಂದ್ರೆ ಅಸಡ್ಡೆ. ಒಂದ್ ರೀಲ್ ಮಾಡೋಣ ಬನ್ನಿ ಅಂತ ಕರೆದ್ರೆ ಬರಲ್ಲ ಅಂತ ಹೇಳ್ತಾರೆ. ಆ ಪಕ್ಕದ ಮನೆ ಪಂಕಜ ಎಷ್ಟ್ ಚೆನ್ನಾಗಿ ರೀಲ್ ಮಾಡ್ತಾಳೆ ಗೊತ್ತಾ. ಅವಳು ಗಂಡ ಅವಳನ್ನ ತಬ್ಕೊಂಡು ಆಹಾ ಬೊಂಬಾಟಾಗಿ ರೀಲ್ ಮಾಡ್ತಾನೆ. ನೀವು ಇಲ್ಲ ಬೇಬಿ, ನನ್ಗುನು ತಪ್ಕೊಂಡ್ ರೀಲ್ಸ್ ಮಾಡ್ಬೇಕು ಅಂತ ಆಸೆ. ಮತ್ ಯಾಕ್ರಿ ಮಾಡಲ್ಲ? ಮತ್ತೆ ಆ ಪಕ್ಕದ ಮನೆ ಪಂಕಜ್ ಅನ್ಕೊಂಡ ಬೇಜಾರ್ ಮಾಡ್ಕೊಳಲ್ವಾ? ನನ್ಗೆ ಗೊತ್ತಿರಿ ನೀವ್ ಯಾಕ ಪಂಕಜ ಜೊತೆ ರೀಲ್ ಮಾಡ್ತೀರಾ ಅಂತ. ಅವಳು ತೆಳ್ಳಿಗೆ ಬೆಳ್ಳಿಗೆ ಇದ್ದಾಳೆ ಅಂತ ತಾನೆ. ನಾನು ಕಾಲೇಜಲ್ಲಿ ಇದ್ದಾಗ ಕೂಲ್ ಡ್ರಿಂಕ್ ಬಾಟಲ್ ಥರಾನೇ ಇದ್ದೆ. ಅಯ್ಯೋ ಬೇಬಿ, ನೀನ್ ಈಗ್ಲೂ ಕೂಲ್ ಡ್ರಿಂಕ್ ಬಾಟ್ಲು ತರನೇ ಇದೆಯಾ? ಹೌದು, ನಾಳೆ ಮುಂಚೆ 50 ರೂಪಾಯಿ ಕೊಡ್ತಿದ್ದೆ, ಈಗ 150 ರೂಪಾಯಿ ಕೊಡ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ನನ್ ಬೆಲೆ ಜಾಸ್ತಿ ಆಗಿದೆ ಅಂತನಾ? ಅಯ್ಯೋ ಬೇಬಿ ಅಕ್ಕ, ಬಡ್ಕೋಬೇಕು ನಿನ್ ಬುದ್ಧಿಗೆ. ಮುಂಚೆ 50 ರೂಪಾಯಿ ಕೊಟ್ಟು ತಗೋತಾ ಇದ್ದು ಈ ಬಾಟಲ್, ಇವಾಗ 150 ರೂಪಾಯಿ ಕೊಟ್ಟು ತಗೋತಾ ಇರೋದು ಈ ಬಾಟಲ್. ಸೂತ್ರವೇಲದ ಸಂಸಾರ ತಂದಿಟ್ಟು ತಮಾಷೆ ನೋಡೋ ವ್ಯಕ್ತಿ ಇವನೇ ನಾಣಿ ಅಲಿಯಾಸ್ ನಾರಾಯಣ. ಪಕ್ಕಾ ಫಿಟ್ಟಿಂಗ್ ಮಾಸ್ಟರ್. ಈ ಕಡೆ ಬಾವನ್ನೂ ಜಿಗಿಡ್ತಾನೆ, ಆ ಕಡೆ ಅಕ್ಕನ್ನೂ ತೂಗ್ತಾನೆ. ಈ ತರಹದ ನಗೆ ಸಂದರ್ಭಗಳು, ಕಿರಿಕಗಳು ಸಾಕಷ್ಟು ಬರುತ್ತೆ. ನೀವು ತಪ್ಪದೆ ಪ್ರತಿ ಸಂಚಿಕೆಯನ್ನು ನೋಡಿ. ಬಂದರು ಬಾವ ಬಂದರು.